ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇಂದು ನೋಡಿದರೆ ನಾವು ಫೆಬ್ರವರಿ 11 ಮತ್ತು 12 ಕರೆಂಟ್ ಅಫೇರ್ಸ್ ಮುಖ್ಯ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಿಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನೋಡಿ. ಏನು ಅನೌನ್ಸ್ಮೆಂಟ್ ಇದ್ದಾರೆ, ಸುಮಾರು ಜನ ನಮಗೆ ಟೆಕ್ಸ್ಟ್ ಮಾಡಿಬಿಟ್ಟು ಕರೆ ಮಾಡಿಬಿಟ್ಟು ಸರ್ ಜನವರಿ ಮ್ಯಾಗ್ಝಿನ್ 2024 ರೆಡಿ ಆಗಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದರು. ಸ್ನೇಹಿತರೆ, ಆ ಒಂದು ಮ್ಯಾಗ್ಝಿನ್ ರೆಡಿ ಆಗಿರುವಂಥದ್ದು ಅದರ ಒಂದು ಡೆಮೋ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ನಮ್ಮ ಮ್ಯಾಗ್ಝಿನ್ ಫ್ರಂಟ್ ಪೇಜ್ ಇರುತ್ತೆ. ನಾವು ಯಾವ ಥರ ವಿಡಿಯೋದಲ್ಲಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದೀವಿ ಅದೇ ಥರ ಕ್ವಾಲಿಟಿಯನ್ನು ಕೂಡ ಇದರಲ್ಲಿ ಮೇಂಟೈನ್ ಮಾಡಿದ್ದೀವಿ. ತದನಂತರದಲ್ಲಿ ನಾವು ಜನವರಿ 13ರಿಂದ 22ರವರೆಗೆ ಕರೆಂಟ್ ಅಫೇರ್ಸನ್ನು ಮಾಡಿರಲಿಲ್ಲ, ಅದೆಲ್ಲವೂ ಕೂಡ ಇದರಲ್ಲಿ ನಾವು ಕವರ್ ಮಾಡಿದ್ದೀವಿ. ಯಾರು ನೀವು ಪೇಪರ್ಸ್ಗಳನ್ನು ನೀವು ಜನವರಿ 13ರಿಂದ ನಿಮಗೆ 22ರವರೆಗೆ ಓದೋಕ್ಕಾಗಿಲ್ಲ, ಅವರುಗಳು ಈ ಒಂದು ನೋಟ್ಸನ್ನು ತೆಗೆದುಕೊಂಡು ಬಿಟ್ಟು ನೀವು ರಿವೈಸನ್ ಮಾಡ್ಬೋದು. ಇದರಲ್ಲಿ ಏನು ಮಾಡಿದ್ದೀವಿ, ನಾವು ಕೆಳಗಡೆ ಮೇಲ್ಗಡೆ ಎಲ್ಲವನ್ನು ಓದಿಬಿಟ್ಟು ಕೆಳಗಡೆ ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ಸುಮಾರು 200ರಿಂದ 250ರವರೆಗೆ MCQ ಕೂಡ ಇದರಲ್ಲಿ ನಾವು ಕವರ್ ಮಾಡಿದ್ದೀವಿ. ಆದರೆ ಯಾವ ಥರ ಈ ಒಂದು ಮ್ಯಾಗ್ಝಿನ್ ನೀವು ಪಡೆದುಕೊಳ್ಬೇಕಂದ್ರೆ ಇಲ್ಲಿ ನಂಬರ್ ಕೊಟ್ಟಿದೆ ನೋಡಿ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಫಾರ್ 15 ಡೇಸ್ ಕೊಟ್ಟಿದ್ದಾರೆ, ಆಮೇಲೆ 1 ಮಂತ್ ಕೊಟ್ಟಿದ್ದಾರೆ. ತದನಂತರದಲ್ಲಿ 2023 ಜಾನ್ ಹಿಡ್ಕೊಂಡು ಜನವರಿ 2024 ಎಷ್ಟಾಗುತ್ತೆ, 520 ರೂಪಾಯಿ ಆಗುತ್ತೆ. ಆಮೇಲೆ 2022 ಜಾನ್ ಟು ಜನವರಿ 2024 ಎಷ್ಟಾಗುತ್ತೆ, 1020 ರೂಪಾಯಿ ಆಗುತ್ತೆ. ಅದು ನಿಮಗೆ ಡಿಸ್ಕೌಂಟ್ ಸೇರಿಬಿಟ್ಟು 920ರಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗ್ಝಿನನ್ನು ನೀವು ಪಡೆದುಕೊಳ್ಬೋದು. ನೋಡಿ, ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದರೆ, ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಮೂಲಕ ಯಾವ ಸಮುದಾಯವನ್ನು ಹೊರಗಿಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಮುಸ್ಲಿಂ ಸಮುದಾಯ. ಆದರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ, ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಚುನಾವಣೆಗೂ ಮುನ್ನ CAA ಜಾರಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಲೋಕಸಭೆ ಚುನಾವಣೆಗೂ ಮುನ್ನವೇ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತಿದ್ದು, ಈ ಸಂಬಂಧ ಅತಿ ಶೀಘ್ರ ಅಧಿಸೂಚನೆ ಹೊರಡಿಸಲಾಗುತ್ತದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಕಟಿಸಿರುವಂಥದ್ದು. ನೋಡಿ, 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆನ ನಾವು ಇಲ್ಲಿ ತಿದ್ದುಪಡಿ ಮಾಡಲಾಗಿರುವಂಥದ್ದು. ಇದಕ್ಕೆ ರಾಷ್ಟ್ರಪತಿ ಅಂಗೀಕಾರವೂ ಕೂಡ ದೊರೆತಿರುವಂಥದ್ದು. ಬಟ್ ರಾಷ್ಟ್ರ ವ್ಯಾಪ್ತಿ ಈ ಒಂದು ಕಾಯ್ದೆ ವಿರುದ್ಧ ದಂಗೆಗಳು ಎದ್ದುದರಿಂದಾಗಿ, ಅಪೋಸಿಟ್ ಎದ್ದುದರಿಂದಾಗಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಗೊಂಡು ಬರೋಕ್ಕಾಗಿರಲಿಲ್ಲ. ಬಟ್ ಇದಕ್ಕೆ ಏನಾಗಿದೆ, ರಾಷ್ಟ್ರಪತಿ ಅನುಮೋದನೆ ದೊರೆತಿರುವಂಥದ್ದು. ಈ ಒಂದು ಚುನಾವಣೆಗೆ ಮುಂಚಿತವಾಗಿ ನಾವು ಈ ಒಂದು CAA ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಗೊಂಡು ಬರ್ತೀವಿ ಅಂತ ಅಮಿತ್ ಶಾ ಅವರು ಹೇಳಿರುವಂಥದ್ದು. ಆದರೆ ಯಾವ ಥರ ತಿದ್ದುಪಡಿ ಮಾಡಿದ್ದಾರೆ ನೋಡ್ರಿ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ 2014 ಡಿಸೆಂಬರ್ 31ಕ್ಕೂ ಮುನ್ನ ಭಾರತಕ್ಕೆ ಬಂದ ಹಿಂದೂ ಸಮುದಾಯದವರಾಗಿರ್ಬೋದು, ಸಿಖ್ ಸಮುದಾಯ, ಜೈನ್ ಆಗಿರ್ಬೋದು, ಬೌದ್ಧ, ಪಾರ್ಸಿ ಮತ್ತು ಕ್ರೈಸ್ತ ಧರ್ಮೀಯರಿಗೆ ಭಾರತದ ಪೌರತ್ವ ತಿದ್ದುಪಡಿ ನೀಡುವ ಕಾಯ್ದೆ ಇದಾಗಿರುವಂಥದ್ದು. 2019ರಲ್ಲಿ ನಾವು ತಿದ್ದುಪಡಿ ಮಾಡಿದೇವ್ರಿ. ಏನು ಹೇಳ್ತಂದ್ರೆ, ಪಾಕಿಸ್ತಾನದಿಂದ ಬರುವಂಥವ್ರಾಗಿರ್ಬೋದು ಅಥವಾ ಅಫ್ಘಾನಿಸ್ತಾನದಿಂದ ಆಗಿರ್ಬೋದು ಅಥವಾ ಬಾಂಗ್ಲಾದೇಶದಿಂದ ಆಗಿರ್ಬೋದು, 2014 ಡಿಸೆಂಬರ್ 31ಕ್ಕಿಂತ ಮುಂಚಿತವಾಗಿ ಭಾರತಕ್ಕೆ ಬಂದಿರುವಂಥ ಹಿಂದೂ ಸಮುದಾಯ ಆಗಿರ್ಬೋದು, ಸಿಖ್, ಜೈನ, ಬೌದ್ಧ, ಪಾರ್ಸಿ, ಕ್ರೈಸ್ತ ಇವರೆಲ್ಲರಿಗೂ ಕೂಡ ಭಾರತದ ಪೌರತ್ವವನ್ನು ನೀಡುವುದೇ ಈ ಒಂದು ಕಾಯ್ದೆ ಆಗಿರುವಂಥದ್ದು. ಈ ಒಂದು ಕಾಯ್ದೆಯಿಂದ ಮುಸ್ಲಿಂ ಸಮುದಾಯವನ್ನು ಹೊರಗಿಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ದಾರೆ ನೋಡ್ರಿ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ಆಯ್ಕೆಯಾದ ನವಾಫ್ ಸಲಾ ಎಂ ಅವರು ಯಾವ ದೇಶದವರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಲೆಬನಾನ್. ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಲೆಬನಾನ್ನ ನ್ಯಾಯಮೂರ್ತಿ ಆಗಿರುವಂಥ ನವಾಫ್ ಸಲಾ ಎಂ ಅವರು 3 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಅಧ್ಯಕ್ಷರಾಗಿ ರೀಸೆಂಟಾಗಿ ಯಾರಪ್ಪ ಅಂತಂದ್ರೆ ಆ ನವಾಫ್ ಸಲಾ ಎಂ ಅವರು ಆಯ್ಕೆಗೊಂಡಿರುವಂಥದ್ದು. 2021ರಿಂದ 2024ರವರೆಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ನ್ಯಾಯಾಧೀಶರಾಗಿರುವಂಥ ಜೋನ್ ಇ ಡೊನೆಫ್ ಅವರ ಉತ್ತರಾಧಿಕಾರಿಯಾಗಿ ನವಾಫ್ ಸಲಾ ಎಂ ಅವರು ಕಾರ್ಯನಿರ್ವಹಿಸಲಿದ್ದಾರೆ. 2021ರಿಂದ 2024ರವರೆಗೆ
ಈ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಯಾರಂದ್ರೆ ಜೋನ್ ಎ ಡೊನಾಫ್ ಅಂತ ಹೇಳ್ತೀವಿ. ಈಗ 2024ರಿಂದ 3 ವರ್ಷಗಳ ಅವಧಿಗೆ ಯಾರಂದ್ರೆ ನವಾಬ್ ಸಲಾ ಎಂಬವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥದ್ದು. ಉಗಾಂಡದ ಜಸ್ಟಿಸ್ ಜೂಲಿಯಾ ಸೆಬುಟಿಂಡೆ ಅವರು 3 ವರ್ಷಗಳ ಕಾಲ ICJನ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥದ್ದು. ಇಲ್ಲಿ ಜೂಲಿಯಾ ಅನ್ನೋರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡರೆ ನವಾಬ್ ಸಲಾ ಎಂಬವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥದ್ದು. ಇನ್ನು ನಮಗೆ ಈ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬಗ್ಗೆನೂ ಕೂಡ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾಗೋಣ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದು ಒಂದು ವಿಶ್ವ ನ್ಯಾಯಾಲಯವಾಗಿರುವಂಥದ್ದು. ರಾಷ್ಟ್ರಗಳ ನಡುವಿನ ಸಾಮಾನ್ಯ ವಿವಾದಗಳನ್ನು ನಿರ್ಣಯಿಸುವ ಮತ್ತು ಅಂತಾರಾಷ್ಟ್ರೀಯ ಕಾನೂನು ವಿಷಯಗಳ ಬಗ್ಗೆ ಸಲಹೆ ಅಭಿಪ್ರಾಯ ನೀಡುವ ಏಕೈಕ ಅಂತಾರಾಷ್ಟ್ರೀಯ ನ್ಯಾಯಾಲಯವಾಗಿರುವಂಥದ್ದು. 2 ರಾಷ್ಟ್ರಗಳ ಮಧ್ಯದಲ್ಲಿರುವಂಥ ಬಿಕ್ಕಟ್ಟನ್ನು ಅಥವಾ ವಿವಾದಗಳನ್ನು ಬಗೆಹರಿಸುವಂಥ ಒಂದು ಕೋರ್ಟ್ ಆಗಿರುವಂಥದ್ದು. ಇದು ವಿಶ್ವಸಂಸ್ಥೆಯ 6 ಪ್ರಧಾನ ಅಂಗಗಳಲ್ಲಿ ಒಂದಾಗಿರುವಂಥದ್ದು. ವಿಶ್ವಸಂಸ್ಥೆಯ 6 ಪ್ರಧಾನ ಅಂಗಗಳು ಏನಿದಾವೆ ನೋಡ್ರಿ, ಅದರಲ್ಲಿ ಕೂಡ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಹೇಳ್ತೀವಿ. ಇನ್ನೊಂದು ಯಾವ್ದು ಟ್ರಸ್ಟಿಶಿಪ್ ಕೌನ್ಸಿಲ್ ಏನೈತಿ ನೋಡ್ರಿ, ಅದನ್ನು ಕೂಡ ತೆಗೆದುಹಾಕಿರುವಂಥದ್ದು. ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿರುವಂಥದ್ದು ಟ್ರಸ್ಟಿಶಿಪ್ ಕೌನ್ಸಿಲ್ ತೆಗೆದಾಗಿರುವಂಥದ್ದು. ಈ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೂಡ ಏನಾಗಿದೆ, ವಿಶ್ವಸಂಸ್ಥೆಯ ಒಂದು ಪ್ರಧಾನ ಅಂಗ ಆಗಿರುವಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಕಂಡು ಬರುತ್ತೆ. ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 1920ರಲ್ಲಿ ಲೀಗ್ ಆಫ್ ನೇಷನ್ ಸ್ಥಾಪಿಸಿದ ಪರ್ಮನೆಂಟ್ ಕೋರ್ಟ್ ಆಫ್ ಜಸ್ಟಿಸ್ನ ಉತ್ತರಾಧಿಕಾರಿಯಾಗಿದೆ. ಅಂದರೆ 1920ರಲ್ಲಿ ಲೀಗ್ ಆಫ್ ನೇಷನ್ ಒಂದು ಕೋರ್ಟನ್ನು ಸ್ಥಾಪನೆ ಮಾಡಿತ್ತು. ಯಾವುದಂದ್ರೆ ಕೋರ್ಟ್ ಆಫ್ ಜಸ್ಟಿಸ್ ಅನ್ನೋ ಒಂದು ನ್ಯಾಯಾಲಯನ ಸ್ಥಾಪನೆ ಮಾಡಿತ್ತು. ಅದರ ಒಂದು ಮುಂದುವರೆದ ಭಾಗವೇ ಯಾವುದಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ನಾವು ಹೇಳ್ತೀವಿ. 2ನೇ ಮಹಾಯುದ್ಧದ ನಂತರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಯಿತು. ಅಂದರೆ 2ನೇ ಮಹಾಯುದ್ಧದ ನಂತರ ಇದಕ್ಕೆ ಏನು ಮಾಡಿದರೆ ಕೋರ್ಟ್ ಆಫ್ ಜಸ್ಟಿಸ್ ಇದನ್ನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕನ್ವರ್ಟ್ ಮಾಡಿರುವಂಥದ್ದು. ಇದರಲ್ಲಿ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಇರುತ್ತೆ ಅಂದ್ರೆ 15 ನ್ಯಾಯಾಧೀಶರ ಸಂಖ್ಯೆ ಇರುತ್ತೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆ ಎಷ್ಟಂದ್ರೆ 15 ಇರುತ್ತೆ. ಇವರು ಎಷ್ಟು ವರ್ಷಗಳ ಅವಧಿಗೆ ಕಾರ್ಯನಿರ್ವಹಿಸ್ತಿದ್ದಾರೆ ಅಂದ್ರೆ 9 ವರ್ಷಗಳ ಅವಧಿಗೆ ಇವರು ಆ ಒಂದು ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ದಾರೆ ನೋಡ್ರಿ, ಪ್ರಸಕ್ತ ವರ್ಷದಲ್ಲಿ ಜರುಗುವಂಥ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಎಷ್ಟನೇ ಆವೃತ್ತಿದಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು 4ನೇ ಆವೃತ್ತಿ ಆಗಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಸ್ಸಾಂನ ಮುಖ್ಯಮಂತ್ರಿ ಆಗಿರುವಂಥ ಹೇಮಂತ್ ಬಿಸ್ವಾ ಶರ್ಮಾ ಅವರು 4ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ ಲೋಗೋ, ಗೀತೆ, ಮ್ಯಾಸ್ಕಟ್, ಜರ್ಸಿ ಮತ್ತು ಟಾರ್ಚ್ ಅನ್ನು ಬಿಡುಗಡೆ ಮಾಡಿರುವಂಥದ್ದು. ಆದರೆ ಈ ಒಂದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಒಂದು ಮ್ಯಾಸ್ಕಟ್ ಏನಾಗಿದೆ ಅಷ್ಟಲಕ್ಷ್ಮಿ ಅಂತ ನಾವು ಹೇಳ್ತೀವಿ. ಒಂದು ಚಿಟ್ಟೆ, ಆ ಒಂದು ಚಿಟ್ಟೆನ ಹೆಸರನ್ನು ಇದಕ್ಕೆ ಇಡಲಾಗಿರುವಂಥದ್ದು. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಈ ಒಂದು ಅಷ್ಟಲಕ್ಷ್ಮಿ ಅನ್ನೋದು ಒಂದು ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಒಂದು ಚಿಟ್ಟೆ ಇರುವಂಥದ್ದು ಈಶಾನ್ಯ ಭಾರತದ ವಿಶಾಲವಾದ ಜೀವ ವೈವಿಧ್ಯತೆ ಮತ್ತು ನೈಸರ್ಗಿಕ ವೈಭವವನ್ನು ಈ ಒಂದು ಮ್ಯಾಸ್ಕಟ್ ಏನು ಮಾಡುತ್ತೆ ಇಂಡಿಕೇಟ್ ಮಾಡ್ತಾ ಇರುವಂಥದ್ದು. ಇನ್ನು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡ್ರಿ, ಭಾರತದಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಒಂದು ಬಹು ಕ್ರೀಡಾ ಕಾರ್ಯಕ್ರಮವಾಗಿರುವಂಥದ್ದು. ದೇಶದಾದ್ಯಂತ ವಿಶ್ವವಿದ್ಯಾಲಯಗಳ ಕ್ರೀಡಾಪಟುಗಳು ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ಸ್ಪರ್ಧಿಸ್ತಾರೆ. ಈ ಒಂದು ಭಾರತದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜರುಗುವಂಥ ಕಾರ್ಯಕ್ರಮ. ಇದರಲ್ಲಿ ವಿವಿಧ ವಿಶ್ವವಿದ್ಯಾಲಯಗಳ ಕ್ರೀಡಾಪಟುಗಳು ಇದರಲ್ಲಿ ಪಾಲ್ಗೊಳ್ತಾರೆ. ಇದು ಭಾರತದಲ್ಲಿ ಅತಿ ದೊಡ್ಡ ವಿಶ್ವವಿದ್ಯಾಲಯ ಮಟ್ಟದ ಕ್ರೀಡಾ ಸ್ಪರ್ಧೆಯಾಗಿರುವಂಥದ್ದು. ಇನ್ನು ಮೊಟ್ಟ ಮೊದಲ ಬಾರಿಗೆ ಅಂದರೆ ಫಸ್ಟ್ ಆವೃತ್ತಿ ಅಥವಾ ಫಸ್ಟ್ ಎಡಿಷನ್ ಈ ಒಂದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ನಡೆದಿದೆ ಎಲ್ಲಿಂದ್ರೆ ಒಡಿಶಾದ ಭುವನೇಶ್ವರದಲ್ಲಿ ನಡೆಸಲಾಗಿರುವಂಥದ್ದು. ಪ್ರಸಕ್ತ ವರ್ಷದಲ್ಲಿ ನಡೀತಾ ಇರುವುದು ಎಷ್ಟನೇ ಅಂದ್ರೆ ಇದು 4ನೇ ಆವೃತ್ತಿದಾಗಿರುವಂಥದ್ದು. 2023-24ನೇ ಸಾಲಿನ 4ನೇ ಸರಣಿ ನೋಡ್ರಿ, ಸ್ಲೈಡ್ ಸ್ವಲ್ಪ ವೇರಿಯೇಷನ್ ಆಗಿದೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ಅಂದ್ರೆ ಗೋಲ್ಡ್ ಬಾಂಡ್ ಸ್ಕೀಮ್ನ ಮೆಚುರಿಟಿ ಅವಧಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 8 ವರ್ಷಗಳು. ಈ ಒಂದು ನಾವು ಗೋಲ್ಡ್ ಬಾಂಡನ್ನು ಖರೀದಿ ಮಾಡಿದ್ರೆ ಅದರ ಅವಧಿ ಎಷ್ಟು ಇರ್ತಂದ್ರೆ 8 ವರ್ಷಗಳ ಅವಧಿ ಅದು ಒಂದು ಅವಧಿ ಇರ್ತದೆ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡ್ರಿ, 2023-24ನೇ ಸಾಲಿನ 4ನೇ ಸರಣಿಯ ಗೋಲ್ಡ್ ಬಾಂಡ್ ಸ್ಕೀಮ್ ಫೆಬ್ರವರಿ 2ರಿಂದ 12ರಿಂದ ಆರಂಭವಾಗಲಿರುವಂಥದ್ದು. 2016ರಿಂದ 2024ರವರೆಗೆ ಇದರ ಒಂದು ಪೀರಿಯಡ್ ಎಂಡ್ ಆಗಿರುವಂಥದ್ದು. 4ನೇ ಸರಣಿಯ ಈಗ ಗೋಲ್ಡ್ ಬಾಂಡ್ ಸ್ಕೀಮು ಫೆಬ್ರವರಿ 12ರಿಂದ ಪ್ರಾರಂಭವಾಗ್ತಾ ಇರುವಂಥದ್ದು. ಗೋಲ್ಡ್ ಬಾಂಡ್ಗಳನ್ನು ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು, ಇನ್ನು ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್, ಕ್ಲಿಯರಿಂಗ್ ಕಾರ್ಪೊರೇಷನ್ ಆಗಿರ್ಬೋದು,
ನಿರ್ದಿಷ್ಟ ಪೋಸ್ಟ್ ಆಫೀಸ್ಗಳಾಗಿರ್ಬೋದು, ಸ್ಟಾಕ್ ಎಕ್ಸ್ಚೇಂಜ್ಗಳಾಗಿರ್ಬೋದು, ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಈ ಒಂದು ಗೋಲ್ಡ್ ಬಾಂಡ್ಗಳನ್ನು ನಾವು ಪಡೆದುಕೊಳ್ಳಬಹುದು. ಚಿನ್ನವನ್ನು ಭೌತಿಕ ರೂಪದಲ್ಲಿ ಸಂಗ್ರಹ ಮಾಡುವುದು ತ್ರಾಸದಾಯಕವಾದ ಕೆಲಸ. ಅದರ ರಕ್ಷಣೆ, ಸಮಯ ಮತ್ತು ಹಣ ಎರಡನ್ನೂ ವ್ಯಯಿಸಬೇಕಾಗುತ್ತದೆ. ಇದಕ್ಕೆ ಪರ್ಯಾಯವಾಗಿ ಹುಟ್ಟಿಕೊಂಡಿರುವಂಥದ್ದು ಗೋಲ್ಡ್ ಬಾಂಡ್. ನೋಡ್ರಿ, ಈ ಒಂದು ಗೋಲ್ಡ್ ಬಾಂಡ್ ಸ್ಕೀಮ್ ಬಗ್ಗೆ ನಾವು ಅರ್ಥ ಮಾಡ್ತಾ ಬಂದ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 1,00,000 ರೂಪಾಯಿ ಇದ್ರೆ ನಾವು ಏನು ಮಾಡ್ತೀವಿ, ಔಟ್ಸೈಡಿಂದ ಮಾರುಕಟ್ಟೆಯಿಂದ ಏನು ಮಾಡ್ತೀವಿ, ನಾವು ಗೋಲ್ಡನ್ನು ಖರೀದಿ ಮಾಡ್ತೀವಿ. ಆ ಗೋಲ್ಡನ್ನು ಖರೀದಿ ಮಾಡ್ಕೊಂಡು ಬಂದುಬಿಟ್ಟು ಏನು ಮಾಡ್ತೀವಿ, ಮನೆಯಲ್ಲೇ ಸಂರಕ್ಷಣವಾಗಿ ಇಡಬೇಕಾಗ್ತದೆ ನಾವು. ಅದಕ್ಕೆ ಏನಾಗುತ್ತೆ, ನಮಗೆ ಅದಕ್ಕೊಂದು ಸೆಕ್ಯೂರಿಟಿನೂ ಕೊಡಬೇಕಾಗುತ್ತೆ, ಕರೆಕ್ಟಾಗಿ ನೀಟಾಗಿ ಇಡಬೇಕಾಗುತ್ತೆ, ಅದರ ರಕ್ಷಣೆ ಕೊಡಬೇಕಾಗುತ್ತೆ ನಾವು. ಇದೆಲ್ಲವನ್ನು ಹೋಗಲಾಡಿಸೋಗೋಸ್ಕರ ನಾವು ಈ ಗೋಲ್ಡ್ ಬಾಂಡ್ ಸ್ಕೀಮನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಆದರೆ ಯಾವ ಥರ ಅಂದ್ರೆ ನಾವು ಏನು ಮಾಡ್ತೀವಿ, ಈ ದುಡ್ಡನ್ನು ತಗೊಂಡ್ಕೊಂಡು ಹೋಗ್ಬಿಟ್ಟು ಬ್ಯಾಂಕಲ್ಲಿ ನಾವು ಇದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರು ನಮ್ಗೆ ಏನು ಮಾಡ್ತಾರೆ, ಚಿನ್ನದ ಒಂದು ವ್ಯಾಲ್ಯೂ ಇರುವಂಥ ಒಂದು ಬಾಂಡನ್ನು ಕೊಡ್ತಾರೆ. ಅಂದರೆ ಗೋಲ್ಡ್ ಬಾಂಡ್ ಅಂದರೆ ಒಂದು ಚಿನ್ನದ ವ್ಯಾಲ್ಯೂ ಇರುವಂಥ 1 ಗ್ರಾಮ್ ಎಷ್ಟು ರೂಪಾಯಿ ಅಂತ, ಆಮೇಲೆ 2 ಗ್ರಾಮ್ ಎಷ್ಟು ರೂಪಾಯಿ ಅಂತ ಮೌಲ್ಯ, ಅಂದರೆ ಚಿನ್ನದ ಮೌಲ್ಯ ಇರುವಂಥ ಒಂದು ಬಾಂಡನ್ನು ಕೊಡ್ತಾರೆ. ಆ ಬಾಂಡನ್ನು ತೆಗೆದುಕೊಂಡು ನಾವು ಬರ್ಬೋದು. ಅದರ ಪೀರಿಯಡ್ 8 ವರ್ಷಗಳು ಇರುತ್ತೆ. 8 ವರ್ಷಗಳ ಆದ ಬಳಿಕ ನಮ್ಗೆ ಏನು ಮಾಡ್ತಾರೆ, ಆ ಒಂದು ಪೀರಿಯಡ್ ಮುಗಿದ ಮೇಲೆ ನಮಗೆ ಪ್ರೆಸೆಂಟಲ್ಲಿ ಇರುವಂಥ, ಅಂದರೆ ಪ್ರಚಲಿತದಲ್ಲಿ ಇರುವಂಥ ಗೋಲ್ಡ್ನ ಎಷ್ಟು ಮೌಲ್ಯ ಇರುತ್ತೆ ನೋಡ್ರಿ, ಅಷ್ಟು ಮೌಲ್ಯ ಇರುವಂಥದ್ದು ನಮಗೆ ಅಮೌಂಟನ್ನು ಕೊಡ್ತಾರೆ. ಅದಲ್ಲದೆ ಅದಕ್ಕೆ ಬಡ್ಡಿ ಶೇರ್ಸ್ ಕೂಡ ನಮ್ಗೆ ಏನು ಮಾಡ್ತಾರೆ, ಅಮೌಂಟನ್ನು ರಿಟರ್ನ್ ಮಾಡ್ತಾರೆ. ಸೊ ಈ ಒಂದು ಭೌತಿಕ ರೂಪದಲ್ಲಿ ಸಂಗ್ರಹ ಮಾಡುವಂಥ ಒಂದು ಚಿನ್ನವನ್ನು ತಡೆಗಟ್ಟುವಗೋಸ್ಕರ ಪರ್ಯಾಯವಾಗಿ ನಾವು ಈ ಗೋಲ್ಡ್ ಬಾಂಡ್ ಸ್ಕೀಮನ್ನು ಜಾರಿಗೆ ತಗೊಂಡು ಬಂದಿರುವಂಥದ್ದು. ಭೌತಿಕವಾಗಿ ಚಿನ್ನ ಹೊಂದುವುದಕ್ಕಿಂತ ಗೋಲ್ಡ್ ಬಾಂಡ್ ಹೊಂದುವುದರಿಂದ ಹಲವು ಪ್ರಯೋಜನಗಳಿವೆ. ಈ ಬಾಂಡ್ಗಳಿಗೆ ಮೇಕಿಂಗ್ ಶುಲ್ಕ ಕೂಡ ಇರುವುದಿಲ್ಲ. ಹೂಡಿಕೆದಾರರಿಗೆ ಮೆಚುರಿಟಿ ಸಮಯದಲ್ಲಿನ ಚಿನ್ನದ ಮಾರುಕಟ್ಟೆ ಮೌಲ್ಯ ಮತ್ತು ಬಡ್ಡಿ ಸಹಿತ ರಿಟರ್ನ್ ಸಿಗುತ್ತದೆ. ಈ ಒಂದು ಗೋಲ್ಡ್ ಬಾಂಡನ್ನು ನಾವು ತೆಗೆದುಕೊಂಡು ಬಂದ್ರೆ ಮೆಚುರಿಟಿ ಆದ ಬಳಿಕ ನಮ್ಗೆ ಪ್ರೆಸೆಂಟ್ ಮಾರುಕಟ್ಟೆಯಲ್ಲಿ ಚಿನ್ನದ ಏನು ಒಂದು ವ್ಯಾಲ್ಯೂ ಇರುತ್ತೆ, ಅದರ ವ್ಯಾಲ್ಯೂ ಜೊತೆಗೆ ನಮಗೆ ಬಡ್ಡಿ ಸಹಿತ ಈ ಒಂದು ಬ್ಯಾಂಕ್ಗಳಿಂದ ಕೊಡಲಾಗುತ್ತೆ. ಗೋಲ್ಡ್ ಬಾಂಡ್ 8 ವರ್ಷಗಳ ಮೆಚುರಿಟಿ ಅವಧಿಯನ್ನು ಹೊಂದಿರುವಂಥದ್ದು. 2016ರಲ್ಲಿ ಹೊರಡಿಸಲಾಗಿರುವಂಥದ್ದು. 2024ಕ್ಕೆ ಅವುಗಳ ಒಂದು ಟೈಮ್ ಪೀರಿಯಡ್ ಮುಗಿದುಕೊಂಡಿರುವಂಥದ್ದು. ನೋಡಿ, ನೆಕ್ಸ್ಟ್ ಯಾವ ಥರ ಪ್ರಶ್ನೆ ಕೇಳಿದರೆ, ನೋಡ್ರಿ, ಮೆಂಬರ್ಶಿಪ್ಗೆ ನೀವು ಜಾಯ್ನ್ ಆಗ್ಬೇಕಾದ್ರೆ ಈ ಒಂದು ನಮಗೆ ಒಂದು ಯೂಟ್ಯೂಬ್ ಚಾನಲ್ ಕೆಳಗಡೆ ನಮಗೆ ಒಂದು ಏನಿರುತ್ತೆ, ಅಲ್ಲಿ ಜಾಯಿನ್ ಬಟನ್ ಇರುತ್ತೆ. ಆ ಒಂದು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ 2 ಲೆವೆಲ್ ಕಾಣುತ್ತೆ. ಅಲ್ಲಿ ಒಂದು KPSC KS ಕಾಣುತ್ತೆ, ಇನ್ನೊಂದು KSP PC PSI ಕಾಣುತ್ತೆ. ಇದಕ್ಕೆ ಈ ಒಂದು ಅಮೌಂಟನ್ನು ನೀವು ಅಲ್ಲಿ ಪೇ ಮಾಡಿಬಿಟ್ಟು ಇದಕ್ಕೆ ನೀವು ಈ ಒಂದು ಲೆವೆಲ್ ಜಾಯ್ನ್ ಆಗ್ಬೋದು. ಅಥವಾ ಎಷ್ಟು ಅಮೌಂಟ್ ಪೇ ಮಾಡಿಬಿಟ್ಟು ನಿಮಗೆ PC PSI ಅಮೌಂಟ್ ಒಂದು ಲೆವೆಲ್ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂದರೆ, ನಿಮಗೆ ಗೈಡೆನ್ಸ್ ಸಿಗುತ್ತೆ. ಜೊತೆಯಲ್ಲೇ ಮಂತ್ಲಿ ನಾವು ಏನು ಟಾಪ್ 50 ಕ್ವಶನ್ಸನ್ನು ಮಾಡುತ್ತೆ ನೋಡಿ, ಒಂದು ಮಂತ್ ಸೇರಿಬಿಟ್ಟು ಅದನ್ನು ಕೂಡ ವಿಡಿಯೋಗಳು ನಿಮಗೆ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಯಾರು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿರ್ತಾರ ಅವರಿಗೆ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ರೆ ನೋಡ್ರಿ, ನೌಕರರ ಭವಿಷ್ಯ ನಿಧಿ ಸಂಘಟನೆ ಯಾವ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಂತ ನಾವು ಹೇಳ್ತೀವಿ. ಅರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ಪ್ರಜಾವಾಣಿಯಲ್ಲಿ, EPF ಠೇವಣಿಗೆ ಶೇಕಡ 8.25 ಬಡ್ಡಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೌಕರರ ಭವಿಷ್ಯ ನಿಧಿ ಸಂಘಟನೆಯು 2023-24ನೇ ಸಾಲಿನ ನೌಕರರ ಭವಿಷ್ಯ ನಿಧಿ ಅಂದರೆ ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ ಅಂತ ನಾವು ಹೇಳ್ತೀವಿ. EPF ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ ಅಂತ ಹೇಳ್ತೀವಿ. ಈ ಒಂದು ಠೇವಣಿಗಳಿಗೆ ಶೇಕಡ 8.25ರಷ್ಟು ಆ ಬಡ್ಡಿಯನ್ನು ನಿಗದಿಪಡಿಸಿರುವಂಥದ್ದು 2023-24ನೇ ಸಾಲಿನ ಅವಧಿಯಲ್ಲಿ. ಆದರೆ ಈ ಒಂದು ನೌಕರರ ಒಂದು ಭವಿಷ್ಯ ನಿಧಿ ಸಂಘಟನೆ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಇದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆ ಆಗಿರುವಂಥದ್ದು. ಇದರ ಒಂದು ಶಾಸನಬದ್ಧ ಸಂಸ್ಥೆ ಆಗಿರುವಂಥದ್ದು. ಶಾಸನಬದ್ಧ ಸಂಸ್ಥೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ನಾವು ಹೇಳ್ತೀವಿ. ಇದು ಸ್ಥಾಪನೆ ಮಾಡಿದ್ದೇವೆ ಅಂದ್ರೆ 1951ರಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. ಭಾರತದಲ್ಲಿ ಭವಿಷ್ಯ ನಿಧಿಗಳ ನಿಯಂತ್ರಣ ಅಂದರೆ ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ಗಳನ್ನು ನಿಯಂತ್ರಣ ಮಾಡುವುದು, ಅದಲ್ಲದೆ ಅವುಗಳನ್ನು ನಿರ್ವಹಣೆ ಮಾಡುವಂಥ ಜವಾಬ್ದಾರಿಯನ್ನು ಈ ಒಂದು ಸಂಘಟನೆ ಹೊಂದಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ, ಇಂಟರ್ನ್ಯಾಷನಲ್ ಟೀ ಸ್ಮಾಲ್ ಹೋಲ್ಡರ್ಸ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನು ಚೀನಾ. ಇದರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಂಟರ್ನ್ಯಾಷನಲ್ ಟೀ ಸ್ಮಾಲ್ ಹೋಲ್ಡರ್ಸ್ನ ಪ್ರಧಾನ ಕಚೇರಿಯು ಚೀನಾದಿಂದ ಭಾರತಕ್ಕೆ ಸ್ಥಳಾಂತರಗೊಳ್ಳಲಿದೆ. ರೀಸೆಂಟ್ ಆಗಿ ಒಂದು ಮೀಟಿಂಗ್ ನಡೆದಿರುವಂಥದ್ದು, ಸೆಷನ್ ನಡೆದಿರುವಂಥದ್ದು. ಈ ಒಂದು ಅಧಿವೇಶನದಲ್ಲಿ ಏನು ಡಿಸಿಷನ್ ತೆಗೆದುಕೊಂಡಿದೆ ಅಂದ್ರೆ, ಇಂಟರ್ನ್ಯಾಷನಲ್ ಟೀ ಸ್ಮಾಲ್ ಹೋಲ್ಡರ್ಸ್ನ ಒಂದು ಪ್ರಧಾನ ಕಚೇರಿ ಪ್ರಸ್ತುತವಾಗಿ ಚೀನಾದಲ್ಲಿದೆ. ಚೀನಾದಿಂದ ಭಾರತಕ್ಕೆ ಸ್ಥಳಾಂತರ ಮಾಡಬೇಕಂತ ರೀಸೆಂಟ್ ಆಗಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು.
ಮೊದಲ ಬಾರಿಗೆ ಅಸ್ಸಾಂನ ಗುವಾಹಟಿಯಲ್ಲಿ ನಡೆದ ಆಹಾರ ಮತ್ತು ಕೃಷಿ ಸಂಸ್ಥೆಯ ಚಹಾದ ಇಂಟರ್ ಗವರ್ಮೆಂಟಲ್ ಗ್ರೂಪ್ ಆನ್ ಅಂದರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಒಂದು ಇಂಟರ್ ಗವರ್ಮೆಂಟಲ್ ಗ್ರೂಪ್ ಆನ್ ಟಿಯ 25ನೇ ಅಧಿವೇಶನದಲ್ಲಿ ರೀಸೆಂಟ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಅಸ್ಸಾಂನ ಗುವಾಹಟಿಯಲ್ಲಿ ರೀಸೆಂಟ್ ಆಗಿ ಒಂದು ಅಧಿವೇಶನ ನಡೆದಿರುವಂಥದ್ದು. ಈ ಒಂದು ಇಂಟರ್ ಗವರ್ಮೆಂಟಲ್ ಗ್ರೂಪ್ ಆನ್ ಟಿ ಏನು ಒಂದು ಗ್ರೂಪ್ ಇದೆ ನೋಡ್ರಿ, ಅದರ ಒಂದು ಅಧಿವೇಶನ ನಡೆದಿರುವಂಥದ್ದು. ಈ ಒಂದು ಅಧಿವೇಶನದಲ್ಲಿ ಇಂಟರ್ನ್ಯಾಷನಲ್ ಟೀ ಸ್ಮಾಲ್ ಹೋಲ್ಡರ್ಸ್ನ ಪ್ರಧಾನ ಕಚೇರಿಯನ್ನು ಚೀನಾದಿಂದ ಭಾರತಕ್ಕೆ ಸ್ಥಳಾಂತರ ಮಾಡಬೇಕಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಇನ್ನು ಮುಂದಿನ 2 ವರ್ಷಗಳವರೆಗೆ ಯುಕೆಯ ಅಧ್ಯಕ್ಷರಾಗಿ ಭಾರತವು ಅಧಿಕಾರ ವಹಿಸಿಕೊಂಡಿರುವಂಥದ್ದು. ಅಂದರೆ ಮೊದಲು ಯುಕೆ ಅಧ್ಯಕ್ಷತೆ ಇತ್ತು, ಈಗ ಯುಕೆ ಬದಲಾಗಿ ಭಾರತ ಏನು ಮಾಡಿದೆ, ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂಥದ್ದು 2 ವರ್ಷಗಳ ಅವಧಿಗೆ. ಇನ್ನು 2026ರಲ್ಲಿ ಶ್ರೀಲಂಕಾದ ಮುಂದಿನ ಅಂದರೆ ಇಂಟರ್ ಗವರ್ಮೆಂಟಲ್ ಗ್ರೂಪ್ ಆನ್ ಒಂದು ಟಿ ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂದರೆ ಶ್ರೀಲಂಕಾದಲ್ಲಿ ನಡೆಯಲಿರುವಂಥದ್ದು. ಎಷ್ಟಂದರೆ 2024ರಲ್ಲಿ ಜರುಗಲಿರುವಂಥದ್ದು. ಇನ್ನು 2016ರಲ್ಲಿ ಕೆನ್ಯಾದ ನೈವಾಶಾದಲ್ಲಿ ನಡೆದ ಇಂಟರ್ ಗವರ್ಮೆಂಟಲ್ ಗ್ರೂಪ್ ಆನ್ ಟಿನ 22ನೇ ಅಧಿವೇಶನದಲ್ಲಿ ಇಂಟರ್ನ್ಯಾಷನಲ್ ಟೀ ಸ್ಮಾಲ್ ಹೋಲ್ಡರ್ಸ್ ಅನ್ನು ರಚನೆ ಮಾಡಲಾಗಿರುವಂಥದ್ದು. ಇಂಟರ್ನ್ಯಾಷನಲ್ ಟೀ ಸ್ಮಾಲ್ ಹೋಲ್ಡರ್ಸ್ ರಚನೆ ಮಾಡಿದ್ದು 2016ರಲ್ಲಿ ಎಲ್ಲಪ್ಪ ಅಂತಂದ್ರೆ ಒಂದು ಕೆನ್ಯಾದ ನೈವಾಶದಲ್ಲಿ ನಡೆದಿರುವಂಥ ಒಂದು ಮೀಟಿಂಗ್ನಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿರುವಂಥದ್ದು. ಅದರ ಒಂದು ಕೇಂದ್ರ ಕಚೇರಿ ಚೀನಾದಲ್ಲಿರುವಂಥದ್ದು. ರೀಸೆಂಟ್ ಆಗಿ ಅಸ್ಸಾಂನ ಗುವಾಹಟಿಯಲ್ಲಿ ನಡೆದಿರುವಂಥ ಸಭೆಯಲ್ಲಿ ಈ ಒಂದು ಕೇಂದ್ರ ಕಚೇರಿ ಚೀನಾದಲ್ಲಿರುವುದನ್ನು ಭಾರತಕ್ಕೆ ಸ್ಥಳಾಂತರ ಮಾಡಬೇಕಂತ ರೀಸೆಂಟ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಆನ್ಸರ್ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ವಾರ್ಷಿಕವಾಗಿ ಯಾವ ಸಂಸ್ಥೆಯು ಆಯೋಜಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎನರ್ಜಿ ಮತ್ತು ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಇನ್ನು ಮೊಬೈಲ್ ಹೆಲ್ತ್ ಉಪಕ್ರಮವಾದ ಕಿಲ್ಕಾರಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಯಾವ ರಾಜ್ಯಗಳಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಮತ್ತು ಮಹಾರಾಷ್ಟ್ರ. ಇನ್ನು ವಿಶ್ವ ಬ್ಯಾಂಕ್ನ ಲಾಜಿಸ್ಟಿಕ್ಸ್ ಕಾರ್ಯಕ್ಷಮತೆ ಸೂಚ್ಯಾಂಕ ವರದಿಯಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 38. ಇನ್ನು ಇತ್ತೀಚೆಗೆ ಓಲ್ಜಾಸ್ ಬೆಕ್ಟೆನೋವಾ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಗೊಂಡರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಜಕಿಸ್ತಾನು. ಫಿಟ್ ಇಂಡಿಯಾ ಚಳುವಳಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡ ಮೊದಲ ನಾಗರಿಕ ಸೇವಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನರೇಂದ್ರ ಕುಮಾರ್ ಯಾದವ್ ಅಂತ ನಾವು ಹೇಳ್ತೀವಿ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್.